ಮೊದಲನೇ ಬಾಲ್ ಉತ್ತಮವಾದ ಬ್ಯಾಟಿಂಗ್. ಕ್ಷೇತ್ರ ರಕ್ಷಣೆಯಲ್ಲಿ ತುಂಬಾ ಅನಂತವಾಗಿದ್ದಾರೆ ಗಿರಿನಗರ ಟೀಮ್ ಅವರು. ಮಂಜುನಾಥ್ ಅವರು ಕೇವಲ 1 ರನ್. ಎರಡನೇ ಬಾಲ್ ಉತ್ತಮವಾದ ಬ್ಯಾಟಿಂಗ್. ಕ್ಷೇತ್ರ ರಕ್ಷಣೆಯಲ್ಲಿ ಮೂವರು ಫೀಲ್ಡರ್ಗಳು ರೆಡಿ ಇದ್ದಾರೆ. ಎರಡನೇ ಓವರ್ನ 3ನೇ ಬಾಲ್. ವಂಶಿ ಕೃಷ್ಣ ಸರ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಉತ್ತಮವಾದ ಬ್ಯಾಟಿಂಗ್. ಕ್ಯಾಚ್ ಅನ್ನ ಹಿಡಿದಿದ್ದಾರೆ. ಬ್ಯಾಟ್ ಬೇಕಪ್ಪ. ನಾರಾಯಣ್ ಅವರು ಉತ್ತಮವಾದ ಕ್ಯಾಚ್ ಅನ್ನು ಹಿಡಿದಿದ್ದಾರೆ. ವಂಶಿ ಸರ್ ನಿರ್ಗಮಿಸುತ್ತಿದ್ದಾರೆ, ಔಟ್ ಆಗಿದ್ದಾರೆ. ಬೇಗ ಮಾಡಬೇಕು, ಮಳೆ ಬರ್ತಾ ಇದೆ, ದಯವಿಟ್ಟು ಬೇಗ ಬರಬೇಕು. ಹಾಗೇನೆ ಇವತ್ತು 2ನೇ ವರ್ಷದ ಲೀಗಲ್ ಮ್ಯಾಚ್ ನ ಆಯೋಜನೆ ಮಾಡಿದ್ರು. ಮುಂದಿನ ಬ್ಯಾಟ್ಸ್ಮನ್ ಬರ್ತಾ ಇದ್ದಾರೆ, ಮುಂದಿನ ಬ್ಯಾಟಿಗರಾಗಿ ರವಿಚಂದ್ರನ್ ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಪೊಲೀಸ್ ಇಲಾಖೆಗೆ ಒಂದು ನಿಜಲು ಬಹಳ ಅವರು ಏನು ಪ್ರತಿದಿನ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸಗಳು ಮಾಡ್ತಾರೆ. ಹಾಗಾಗಿ ಡಿಸಿಪಿ ಅವರಾದಂತ ವಂಶಿ ಕೃಷ್ಣ ಸರ್ ಕೂಡ ಇದ್ದಾರೆ, ಜೊತೆಗೆ ಅವರೆಲ್ಲ ಸಾರಥ್ಯದ ACP ಸರ್ ಭಾಷಾ ಸರ್ ಕೂಡ ಇದ್ದಾರೆ. ಜೊತೆಗೆ ಇವತ್ತು 2ನೇ ವರ್ಷದ ಲೀಗಲ್ ಮ್ಯಾಚ್ ಆಯೋಜನೆ ಮಾಡಿದಂತ ಹೆಗ್ಗಳಿಕೆ ನಮ್ಮ ಅಸೋಸಿಯೇಷನ್ ಇಂಟರ್ನ್ಯಾಷನಲ್ಗೆ ಸಲ್ಲುತ್ತೆ. ಒಂದ್ ಕಡೆ ಪೊಲೀಸ್ ಇಲಾಖೆ ಎಷ್ಟು ಶ್ರಮ ಪಡುತ್ತೆ ಅನ್ನೋದಕ್ಕೆ ನಾವು ಪ್ರತಿದಿನ ನೋಡ್ತಾ ಇರ್ತೀವಿ. ಹಾಗೆ ಒಂದು ರಿಲೀಫೇಷನ್ ಕೂಡ ಬೇಕು ಪೊಲೀಸ್ ಇಲಾಖೆಗೆ. ಅದೇ ವಿಚಾರವಾಗಿ ಈ ಒಂದು ಲೀಗಲ್ ಮ್ಯಾಚ್ ನ ಆಯೋಜನೆ ಮಾಡಿದ್ರು. 2ನೇ ವರ್ಷದ ಲೀಗಲ್ ಮ್ಯಾಚ್ ನಲ್ಲಿ ನಾವೇನ್ ನೋಡ್ತಾ ಇದ್ರ ಈ ಒಂದು ಕಾರ್ಯಕ್ರಮನ ಬೆಂಗಳೂರಿನ ಹೃದಯ ಭಾಗದಲ್ಲಿ ಆಯೋಜನೆ ಮಾಡಿರುವಂತದ್ದು. ತಾವು ಮತ್ತು ಪ್ರಾಯೋಜಕರು ಇದನ್ನ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಮೇಡಮ್ ಕೂಡ ಇದ್ದಾರೆ, ಕೂಡ ಎಲ್ಲ ಇವತ್ತು ಬೆಳಗಿನಿಂದ ಇವತ್ತು ಪೊಲೀಸ್ ಇಲಾಖೆ ಜೊತೆಗೆ ಅವರಿಗೆ ಒಂದು ಉತ್ಸಾಹಿ ಕ್ರೀಡಾ ವ್ಯವಸ್ಥೆ ಮಾಡಿರುವಂತದ್ದು ನಿಜ ಬಹಳ ಖುಷಿಯಾದ ವಿಚಾರ. ಸರ್ ಕೂಡ ಅವರು ಇದ್ದಾರೆ, ಅವರು ಕೂಡ ಒಂದು ಮ್ಯಾಚ್ ಅಲ್ಲಿ ಭಾಗಿಯಾಗಿದ್ರು. ನಿನ್ನೆ ಕೂಡ ಒಂದು ಮ್ಯಾಚ್ ಅಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ಹಾಗಾಗಿ ಇವತ್ತು ಬೆಂಗಳೂರಿನ ಎಲ್ಲ ಪೊಲೀಸ್ ಇಲಾಖೆಯ ತಂಡಗಳು ಅಲಿಯನ್ಸ್ ಸಂಸ್ಥೆ ಜೊತೆಗೆ ಕ್ರಿಕೆಟ್ 2ನೇ ವರ್ಷದ ಟೂರ್ನಿಮೆಂಟ್ ಲೀಗಲ್ ಮ್ಯಾಚ್ ಆಯೋಜನೆ ಮಾಡಿದ್ರು. ಮಳೆ ಬಂದರೂ ಕೂಡ ಲೆಕ್ಕಿಸ್ತಾನೆ ಇವತ್ತು ಈ ಒಂದು ಮ್ಯಾಚ್ ನ ಆಡ್ತಾ ಇದ್ದಾರೆ. ಹಾಗೆ ತಾವು ನೋಡ್ತಾ ಇದ್ರೆ ಇಷ್ಟು ಕೂಡ ಉತ್ತಮವಾದ ಬ್ಯಾಟಿಂಗ್. ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಈ ತರ ಲೀಗಲ್ ಮ್ಯಾಚ್ ನೋಡ್ಬೇಕು ಅಂತಂದ್ರೆ ಅದು ಪೊಲೀಸ್ ಇಲಾಖೆ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂದ್ರೆ ಬಹಳ ಖುಷಿ ಆದ ವಿಚಾರ. ತಾವು ನೋಡ್ತಾ ಇರೋದು ಈ ಒಂದು ಲೀಗಲ್ ಮ್ಯಾಚ್ ಬಂದು ಪ್ರೀಮಿಯರ್ ಲೀಗಲ್ ಮ್ಯಾಚ್ ಅಸೋಸಿಯೇಷನ್ ಆಫ್ ಅಲಯನ್ಸ್ ಇಂಟರ್ನ್ಯಾಷನಲ್ ಆಯೋಜನೆ ಮಾಡಿದಂತ ಒಂದು ಕ್ರೀಡಾ ಆಯೋಜನೆ. ಆ ಕ್ರೀಡಾ ಆಯೋಜನೆಗೆ ಇಂಟರ್ನ್ಯಾಷನಲ್ ಕಾರ್ಯದರ್ಶಿಗಳಾದಂತ ಡಾಕ್ಟರ್ ವಿ ನಾಗರಾಜ್ ಬೈರವರು ಬಂದಿದ್ದಾರೆ. ಮತ್ತೆ ಮೈಸೂರಿನಿಂದ ಅವರು ಕೂಡ ಅವರಿಗೆ ವಿಚಾರ. ಮಳೆ ಕೂಡ ಈಗ ಸ್ಟಾರ್ಟ್ ಆಗೋದು, ಜೋರು ಮಳೆ. ಲಾಸ್ಟ್ ಫೈನಲ್ ಮ್ಯಾಚ್ ಕೂಡ ನಡೀತಾ ಇದೆ ಈಗ. ಹಾಗಾಗಿ ನಿಜಲು ಇದೊಂದು ರೋಮಾಂಚಕಾರಿ ಅಂತ ವಿಚಾರ, ಯಾಕೆಂದ್ರೆ ಪೊಲೀಸ್ ಇಲಾಖೆಯವರನ್ನ ಬರೀ ಕಾಕಿ ಯೂನಿಫಾರ್ಮ್ ಅಲ್ಲಿ ನೋಡುವಂತ ವಿಚಾರ. ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಆಗಿರುವಂತ ಸ್ಪೋರ್ಟ್ಸ್ ಮ್ಯಾನ್ ಗಳು ಇವತ್ತು ಸಜ್ಜಾಗಿರೋದು ಬಹಳ ಕುತೂಹಲ, ಯಾಕೆಂದ್ರೆ ಅವರ ಒಂದು ಬಹಳ ಅದ್ದೂರಿಯಾದಂತ ಒಂದು ಮ್ಯಾಚ್ ಆಯೋಜನೆ ಮಾಡಿರುವಂತ ಮ್ಯಾಚ್ ನ ಅವರು ಉತ್ತಮವಾದ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. 6 ರನ್ ಬಾರಿಸಿದ್ದಾರೆ. 3ನೇ ಓವರ್ನ 3ನೇ ಬಾಲ್ ಮತ್ತೊಂದು ಉತ್ತಮವಾದ ಹೊಡೆತಕ್ಕೆ ರೆಡಿಯಾಗಿದ್ರು. ಕೇವಲ 1 ರನ್. 4ನೇ ಬಾಲ್, 3ನೇ ಓವರ್ನ 4ನೇ ಬಾಲ್. ಕ್ಯಾಚ್ ಇದೆಯಾ ನೋಡ್ಬೇಕು. ಕ್ಷೇತ್ರ ರಕ್ಷಕರು ಯಾರಿದ್ದಾರೆ? ಮಿಸ್ ಆಗಿದ್ದಾರೆ. ಕೇವಲ 1 ರನ್ಗಳನ್ನ ನೀಡಿದ್ದಾರೆ. ಕ್ಷೇತ್ರ ರಕ್ಷಕರು ಯಾರು ಇಲ್ಲದ ಕಾರಣ ಕ್ಯಾಚ್ ಡ್ರಾಪ್ ಆಯಿತು.
ಅಂಪೈರ್ ಡಕ್ವರ್ತ್ ಲೂಯಿಸ್ ಕ್ಯಾಲ್ಕುಲೇಟ್ ಮಾಡಿ ಆ ಸ್ಟಾಪ್ ಆದ್ರೆ ಏನು ಕತ್ಲಾಗೋಯ್ತು. ಮೂರನೇ ಓವರ್ 5ನೇ ಬಾಲ್. ಹಾಗೆ ಈ ಒಂದು ಕ್ರೀಡಾ ಆಯೋಜನೆ ಕೂಡ ಮಾಡಿರುವಂತದ್ದು ಹಲವಾರು ಸ್ಪಾನ್ಸರ್ಗಳು ಕೂಡ ಇದ್ದಾರೆ, ಆಯೋಜಕರು ಪ್ರಾಯೋಜಕರು ಕೂಡ ಇರುವಂತದ್ದು. ಜೊತೆಗೆ ಇದನ್ನ ಮುಖ್ಯ ಆಕರ್ಷಣೆ ಅಂತಂದ್ರೆ ನಮ್ಮ ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ಸಿಟಿ ಸೌತ್ ಡಿವಿಷನ್ ಇರುವಂತವರು ವಂಶಿ ಕೃಷ್ಣ ಅವರು ಕೂಡ ಇಲ್ಲಿ ಈ ಒಂದು ಕ್ರೀಡಾ ಪಟುವಾಗಿ ಬಹಳ ಉತ್ಸಾಹಕರಾಗಿ ಅವರು ಕೂಡ ಆಡಿದ್ದಾರೆ, ಬೌಲಿಂಗ್ ಮಾಡಿದ್ದಾರೆ, ಬ್ಯಾಟಿಂಗ್ ಮಾಡಿದ್ದಾರೆ. ಅದು ವಿಶೇಷವಾಗಿ ನಾವು ನೋಡುವಂತದ್ದು. ಮುಕ್ತಾಯವಾಗಿದೆ. ಈ ಒಂದು 3ನೇ ಓವರ್ ಮುಕ್ತಾಯವಾಗಿದೆ. 32 ರನ್ಗಳಿಗೆ 3ನೇ ಓವರ್ ಮುಕ್ತಾಯವಾಗಿದೆ. 2 ವಿಕೆಟ್ಗಳ ನಷ್ಟಕ್ಕೆ 32 ರನ್ಗಳು. 3ನೇ ಓವರ್ ಮುಕ್ತಾಯವಾಗಿದೆ. 32 ರನ್ಗಳಿಗೆ 2 ವಿಕೆಟ್ ನಷ್ಟಕ್ಕೆ ಮಳೆ ಫುಲ್ ಜೋರ್ ಮಳೆ ಆಗೋಯ್ತು, ಫುಲ್ ಜೋರ್ ಮಳೆ. 45 ರನ್ಗಳು ಬೇಕಾಗಿದೆ. ಮಳೆ ಬಂದ ಕಾರಣ ಆಟವನ್ನ ಸ್ವಲ್ಪ ಸಮಯ ರದ್ದು ಮಾಡ್ತಾ ಇದೀವಿ. ಬೆಂಗಳೂರು ಸಿಕ್ಕಾಪಟ್ಟೆ 15 ನಿಮಿಷಗಳ ಕಾಲ ಬಿಟ್ಟು ಮಳೆ ಬರ್ತಾ ಇದೆ ಬೆಳಗಿನಿಂದಲೂ ಕೂಡ. ವರವನ್ನ ಪಾಲಿಸಲಿಲ್ಲ. ಕೇವಲ 15 ನಿಮಿಷಗಳ ಕಾಲ ಮಳೆ ನಿಂತಿದ್ರೆ ಚೆನ್ನಾಗಿತ್ತು. 3 ಓವರ್ ಮುಕ್ತಾಯವಾಗಿದೆ. 32 ರನ್ಗಳಿಗೆ 2 ವಿಕೆಟ್. 32 ರನ್ಗಳಿಗೆ 2 ವಿಕೆಟ್ ನಷ್ಟಕ್ಕೆ 3 ಓವರ್ ಕಂಪ್ಲೀಟ್ ಆಗಿದೆ. ಮೇಡಮ್ ನಾವು ಹೆಬ್ಬಟ್ಟು